ಅಥವಾ ನಮ್ಮ ಯಾವುದೇ ಉಲಮಾಗಳ ಆಶಯವಲ್ಲ. ಇದು ಕೇವಲ ಚರ್ಚೆ ಮಾತ್ರವಾಗಿದೆ. ಆದ್ದರಿಂದ ಯಾರು ತಪ್ಪು ತಿಳ್ಕೊಳ್ಬೇಡಿ ಅಂತ ಕಳಕಳಿಯವಾಗಿ ವಿನಂತಿಸ್ತಾ ಇದ್ದೇನೆ. ಚರ್ಚಾ ಗೋಷ್ಠಿಗೆ ಮುಕ್ತಾಯ. ಬಹುವನ್ಯರಾದ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದರ ಆಶಯವೂ ಆದರ್ಶವೂ ಅದೇ. ನಮಗೆ ಯಾವುದೇ ರಾಜಕೀಯ ಪಕ್ಷವಿಲ್ಲ, ನಾವು ಕಟ್ಟೋದ ಇಲ್ಲ. ನಾವು ಎಲ್ಲಾ ರಾಜಕೀಯ ಪಕ್ಷಗಳನ್ನು ಒಗ್ಗೂಡಿಸಿ ನಮ್ಮ ಕಾರ್ಯಗಳನ್ನು ಸಾಧಿಸುತ್ತೇವೆ ಎಂಬ ಆ ಉಸ್ತಾದರ ಮನೋಭಾವ ನಿಜವಾಗಿಯೂ ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಇನ್ನಿತರ ಯಾವುದೇ ರಾಜಕೀಯ ಪಕ್ಷ ಇರಲಿ, ನಮ್ಮ ನಿಲುವು ಒಂದೇ ಅಂತ ಘೋಷಣೆಯನ್ನು ಸುಲ್ತಾನುಲ್ ಉಲಮಾ ಈಗಾಗಲೇ ನಮಗೆ ತಿಳಿಸಿರುವಂತಹ ವಿಷಯ. ನಮ್ಮ SSFಗೆ ರಾಜಕೀಯ ಪಕ್ಷದ ಅಗತ್ಯ ಇಲ್ಲ ಎಂಬ ಒಂದು ಉಲ್ಲೇಖವನ್ನು ಇಲ್ಲಿ ಹೇಳುತ್ತಾ ಇದೀಗ ಸಮಾರಂಭದ ಕಾರ್ಯಕ್ರಮಕ್ಕೆ ನಾವು ಪ್ರವೇಶಿಸ್ತಾ ಇದ್ದೇವೆ. ಸಮಾರೋಪ ಕಾರ್ಯಕ್ರಮದ ನಿರ್ವಹಣೆಯನ್ನು ಅಶ್ರಫ್ ಅಲಿ ಗುಂಜಿ ಮುಂಡಾಜೆ ಪತ್ರಕರ್ತರು ಇವರು ನೆರವೇರಿಸಿಕೊಳ್ಳಲಿದ್ದಾರೆ. ಸ್ವಯಂ ಸೇವಕರು ವೇದಿಕೆಯನ್ನ ಸುಸ್ಥಿತಿಗೆ ತರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭ ಮತ್ತು ಶಾಶ್ವತ ಫಲಕಗಳ ವಿತರಣಾ ಸಮಾರಂಭ ನಡೆಯಲಿಕ್ಕಿದೆ. ಬೆಳಗಿನಿಂದ ಸಂಜೆವರೆಗೆ ಸುಮಾರು 100ರಷ್ಟು ವಿವಿಧ ವಿಷಯಗಳ ಮೇಲೆ ಸುಮಾರು 500ರಷ್ಟು ಸ್ಪರ್ಧಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. 4 ವೇದಿಕೆಗಳಾಗಿ ವಿಂಗಡಿಸಿ ನಡೆಸಿದಂತ ಸ್ಪರ್ಧೆಯಲ್ಲಿ ಎಲ್ಲ ಸ್ಪರ್ಧೆಗಳು ಕೂಡ ಮುಕ್ತಾಯಗೊಂಡು ಸ್ಟೇಜೇತರ ಕಾರ್ಯಕ್ರಮ ಒಂದು ಸ್ಪರ್ಧೆ ವೇದಿಕೆ ನಂಬರ್ 3ರಲ್ಲಿ ನಡೀತಾ ಇದೆ. ಕೆಲವೇ ಕ್ಷಣಗಳ ಫಲಿತಾಂಶ ನಮ್ಮ ಬಳಿ ಬರಲಿಕ್ಕಿದೆ. ಈಗಾಗಲೇ ನಮ್ಮ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ಗಣ್ಯ ಮಹನೀಯರುಗಳು ಅತಿಥಿಗಳು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದರ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರುವ MBM ಸಾದಿಕ್ ಮಾಸ್ಟರ್ ಅವರು ನಮ್ಮ ಜೊತೆಗೆ ಈಗಾಗಲೇ ಇದ್ದಾರೆ. ಜಿಲ್ಲೆಯ SSFನ ಅಧ್ಯಕ್ಷರು ಬೆಳ್ತಂಗಡಿ ತಾಲೂಕಿನ ಸುಪುತ್ರರು ಆಗಿರತಕ್ಕಂಥ ಮಾನ್ಯ ಹಾಫಿಜ್ ಯಾಕೂಬ್ ಸೈದೀನ್ ಅವರು ಕೂಡ ನಮ್ಮ ಜೊತೆ ಈಗಾಗಲೇ ಸೇರಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಗೌರವಾನ್ವಿತ ಲಾಯ್ಲ ಕ್ಷೇತ್ರದ ಸದಸ್ಯರಾಗಿರುವ ಸನ್ಮಾನ್ಯ ಶೈಲೇಶ್ ಕುಮಾರ್ ಕುರ್ತೋಡಿ ಅವರು ಕೂಡ ನಮ್ಮ ಜೊತೆ ಈಗಾಗಲೇ ಸೇರಿಕೊಂಡಿದ್ದಾರೆ. ನಡ ಕ್ಷೇತ್ರದ ತಾಲೂಕ್ ಪಂಚಾಯತ್ ಸದಸ್ಯರಾಗಿರುವ ಸನ್ಮಾನ್ಯ ಗಣೇಶ್ ಕಣಾಲ್ ಅವರು ಕೂಡ ನಮ್ಮ ಜೊತೆಗೆ ಈಗಾಗಲೇ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಗೌರವ ಕಾರ್ಯದರ್ಶಿಗಳಾಗಿರುವ ಕೆ ರಾಮಕೃಷ್ಣ ಭಟ್ ಚೊಕ್ಕಾಡಿ ಸೇರಿದಂತೆ ಎಲ್ಲ ಅತಿಥಿಗಳು, ಬಂಗಾಡಿ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿರುವ ಎನ್ ಲಕ್ಷ್ಮಣಗೌಡ, ಮಲವಂತಿಕೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಕೆ ಮೊಹಮ್ಮದ್, ಸತೀಶ್ ಬೆದ್ರಬೆಟ್ಟು ಅವರು ಇಂದಬೆಟ್ಟು ಗ್ರಾಮ ಪಂಚಾಯತ್ನ ಸದಸ್ಯರು, ಅದೇ ರೀತಿ ಮಿತ್ತಬಾಗಿಲು ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ EM ಜೋಸ್ ಅವರು, ಎಲ್ಲ ಅತಿಥಿಗಳನ್ನು ನಮ್ಮ ಸಂಘಟಕರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಸರ್ವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಸರಿಯಾಗಿ 5 ಗಂಟೆಗೆ ನಮ್ಮ ಸಮಾರೋಪವನ್ನು ಪ್ರಾರಂಭಿಸಿ 6 ಗಂಟೆ 10 ನಿಮಿಷಕ್ಕೆ ಮುಕ್ತಾಯಗೊಳಿಸಬೇಕು ಅನ್ನೋಂಥ ಇರಾದೆ ನಮಗಿತ್ತು. ಆದರೂ ಸ್ವಲ್ಪ ಸಮಯದ ವ್ಯತ್ಯಾಸಗಳಾಗಿದ್ದು ಸುಮಾರು 500ರಷ್ಟು ಮಂದಿ ಸ್ಪರ್ಧಾಳುಗಳನ್ನು ನಿಭಾಯಿಸತಕ್ಕಂಥ ಒಂದು ಮಹತ್ತರವಾದ ಜವಾಬ್ದಾರಿಯ ನಡುವೆ ಸ್ವಲ್ಪ ನಾವು ಸಮಯದಲ್ಲಿ ಎಡವಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಸಮಾರೋಪ ಸಮಾರಂಭವನ್ನು ನಡೆಸ್ತಾ ಇದ್ದೇವೆ. ಒಂದು ವೇಳೆ ಬಹುಮಾನ ವಿತರಣೆಗೆ ತಡ ಆದ್ರೆ ಅದನ್ನ ಮಗರಿಬ್ ನಮಾಜ್ನ ಬಳಿಕ ಅದನ್ನ ಮುಂದುವರಿಸಲಿಕ್ಕೆ ಸಂಘಟಕರು ಇಷ್ಟಪಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ SSF ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಮೀರ್ ಸುಲ್ಯ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಗುರುತಿಸುತ್ತಾ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ SSF ಇದರ ಕಾರ್ಯದರ್ಶಿ ಅಬ್ದುಲ್ ರಜಾಕ್ ಸಕಾಫಿ ಮಡಕ್ಯಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಗುರುತಿಸುತ್ತಾ ವೇದಿಕೆಗೆ ಆಹ್ವಾನ. ಈ ಕಿಲ್ಲೂರು ಜುಮ್ಮಾ ಮಸ್ಜಿದಿನ ಆಡಳಿತ ಮಂಡಳಿ ಅಧ್ಯಕ್ಷರು ಮಾನ್ಯ HN ಮೊಹಮ್ಮದ್ ಹನೀಫ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಮ್ಮ ಇಡೀ ಪ್ರತಿಭೋತ್ಸವ ಕಾರ್ಯಕ್ರಮದ ಮಹಾ ಪ್ರಾಯೋಜಕರಲ್ಲಿ ಒರ್ವರಾಗಿದ್ದಂತ ಡೆಲ್ಮಾ ಸ್ಯಾನಿಟರಿ ಸುಜಿರೆ ಇದರ ಮಾಲೀಕರಾಗಿರುವಂತಹ ಅಬ್ದುಲ್ ರೆಹಮಾನ್ ರವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿಕ್ಕಿರುವವರು ನಮ್ಮ ಡಿವಿಷನ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾಗಿರುವ ಸಕಾಫೀಸ್ ಕೌನ್ಸಿಲ್ ಬೆಳ್ತಂಗಡಿ ಇದರ ಅಧ್ಯಕ್ಷರೂ ಆಗಿರುವಂತಹ ಮೊಹಮ್ಮದ್ ಸಕಾಫಿ ಅವರು, ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಪ್ರತಿಭೋತ್ಸವ ಸ್ವಾಗತ ಸಮಿತಿ ಚೇರ್ಮನ್ ಆಗಿರುವಂತಹ ಹಾಫಿಲ್ ಬಹುಮಾನ್ಯರಾದ ಉಮರ್ ಸೈದಿ ನಾವರು ಮಲೆಬೆಟ್ಟು ಅವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪ್ರತಿಭೋತ್ಸವ ಸಮಿತಿಯ ಪ್ರಧಾನ ಕನ್ವೀನರ್ ಆಗಿರುವಂತಹ ನಜೀರ್ ಬಿರ್ದಾಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ
ಜಿಲ್ಲಾ SSFನ ಪ್ರತಿಭೋತ್ಸವದ ಕನ್ವೀನರ್ ಆಗಿರುವಂತಹ ಮಾನ್ಯ ಅಹಮದ್ ಶರೀಫ್ ರಾಯದಿ ಕಿಲ್ಲೂರು ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಒಂದು ವಿನಂತಿಯನ್ನ ಮಾಡ್ತೇನೆ, ಎಲ್ಲ ಪ್ರತಿಭೆಗಳು ಮತ್ತು ಪ್ರತಿಭಾ ಪೋಷಕರು ತಾವು ಸಭೆಯ ಮುಂದಿನ ನಮ್ಮ ಸಭಾಂಗಣದಲ್ಲಿ ಬಂದು ಆಸೀನರಾಗಿ ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿಗಳಿಗೆ ಗೌರವವನ್ನ ಸೂಚಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಮಸೀದಿಯ ಪರಿಸರದಲ್ಲಿ ಮತ್ತು ಈ ಪ್ರತಿಭೋತ್ಸವ ಪರಿಸರದಲ್ಲಿ ಇರತಕ್ಕಂಥ ಎಲ್ಲ ಮಹನೀಯರುಗಳು, ವಿದ್ಯಾರ್ಥಿಗಳು ಎಲ್ಲರನ್ನು ಕೂಡ ಸಭಾ ವೇದಿಕೆ ಮುಂದೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಪ್ರತಿಭೋತ್ಸವಕ್ಕೆ ಈ ದಿನ ಬೆಳಿಗ್ಗೆ ಧ್ವಜಾರೋಹಣದ ಮೂಲಕ ಮತ್ತು ಉದ್ಘಾಟನೆ ಮೂಲಕ ಅಧಿಕೃತವಾಗಿ ಚಾಲನೆಯನ್ನ ನೀಡಿರ್ತಕ್ಕಂಥ ನಮ್ಮೆಲ್ಲರ ಆಧ್ಯಾತ್ಮಿಕ ನೇತಾರರು, ಈ ಕಿಲ್ಲೂರು ಶತಮಾನೋತ್ತರ ಸುವರ್ಣ ಮಹೋತ್ಸವದ ಸಂಭ್ರಮವನ್ನು ಕಂಡಿರ್ತಕ್ಕಂಥ ಸುಮಾರು 150 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಮಸೀದಿಯ ಪ್ರಸ್ತುತ ಪ್ರಧಾನ ಧರ್ಮಗುರುಗಳು ಮುದರಿಸರಾಗಿರುವಂತ ಪ್ರವಾದಿ ಪರಂಪರೆಯ ಸುಪುತ್ರರಾಗಿರ್ತಕ್ಕಂಥ ಸೈಯದ್ ಶಿಹಾಬುದ್ದೀನ್ ಸಕಾಫಿ ಅಲ್ ಹೈದ್ರೋಸಿ ತಂಗಳ್ರವರು ನಮ್ಮ ವೇದಿಕೆಗೆ ಬರ್ಲಿಕ್ಕಿದ್ದಾರೆ. ಅದರ ಜೊತೆಗೆ ಅನುಗ್ರಹ ತರಬೇತಿ ಕಾಲೇಜಿನ ಪ್ರಾಂಶುಪಾಲರು, ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ತಲ್ಹತ್ MG ಅವರು ಕೂಡ ನಮ್ಮ ಸಮಾರಂಭದ ಮುಖ್ಯ ಅತಿಥಿಗಳಾಗಿದ್ದಾರೆ. ವೇದಿಕೆ 2ರಲ್ಲಿ ಅವರು ಕ್ವಿಜ್ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿಕ್ಕಿದ್ದಾರೆ. ಬಹುಮಾನ್ಯರಾದ ಸೈಯದ್ ತಂಗಳ್ರವರು ನಮ್ಮ ಸಭಾ ಕಾರ್ಯಕ್ರಮದತ್ತ ಆಗಮಿಸ್ತಾ ಇದ್ದಾರೆ. ಅವರನ್ನ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಜೊತೆಗೆ ಕಿಲ್ಲೂರು ಮುಹಿಯುದ್ದೀನ್ ಜುಮ್ಮಾ ಮಸೀದಿನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವ HN ಮೊಹಮ್ಮದ್ ಹನೀಫ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಈ ಕಾರ್ಯಕ್ರಮದ ಸರ್ವ ಸಂಘಟನೆಯಲ್ಲಿ ಅವರು ಮಹತ್ತರವಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಅವರ ಜಮಾತ್ನವರು, ಸಲಾತ್ ಕಮಿಟಿಯವರು, ಎಲ್ಲ ಉಪಸಮಿತಿಯ ಮುಖ್ಯಸ್ಥರುಗಳು ಎಲ್ಲರೂ ಕೂಡ ನಮಗೆ ಬಹುದೊಡ್ಡ ಸಹಕಾರವನ್ನ ನೀಡಿದ್ದಾರೆ. ಸೈಯದ್ ಶಿಹಾಬುದ್ದೀನ್ ಸಕಾಫಿ ಅಲ್ ಹೈದ್ರೋಸಿ ತಂಗಳ್ ಮುದರಿಸ್ ಕಿಲ್ಲೂರು ಅವರು ನಮ್ಮ ಸಭಾವೇದಿಕೆಯಲ್ಲಿ. ವಿಶೇಷವಾದಂತಹ ಒಂದು ಸಂತೋಷ ಏನು ಅಂತಂದ್ರೆ, ಈ ಗ್ರಾಮೀಣ ಪ್ರದೇಶದಲ್ಲಿ ನಡೀತಕ್ಕಂಥ ನಮ್ಮ ಈ ತಾಲೂಕು ಮಟ್ಟದ ಪ್ರತಿಭೋತ್ಸವವನ್ನ ಅಂತರ್ಜಾಲದ ಮೂಲಕ ಕರ್ನಾಟಕ ಸುನ್ನಿ ಆನ್ಲೈನ್ ಕ್ಲಾಸ್ ರೂಮ್ ಮೂಲಕ ವಿಶ್ವಾದ್ಯಂತ ಪ್ರಸಾರವನ್ನ ಮಾಡ್ತಾ ಇದ್ದಾರೆ GM ಬಶೀರ್ ಮದನಿ ಅವರು. ಬೆಳಗ್ಗಿನಿಂದ ನಡೆದಂತ ಸರ್ವ ಸ್ಪರ್ಧಾ ಕಾರ್ಯಕ್ರಮಗಳು ಕೂಡ ಇವತ್ತು ಜಗತ್ತಿನಾದ್ಯಂತ ಅನೇಕ ಮಹನೀಯರುಗಳು ಇದನ್ನ ವೀಕ್ಷಿಸ್ತಾ ಇದ್ದಾರೆ. ಸುನ್ನಿ ಆನ್ಲೈನ್ ಕ್ಲಾಸ್ ರೂಮ್ ಮೂಲಕ ನಮ್ಮ ಜಗತ್ತಿನಾದ್ಯಂತ ಇದು ಪ್ರಸಾರಗೊಳ್ತಾ ಇದೆ. ಈ ಸಮಾರೋಪ ಕೂಡ ನೇರ ಪ್ರಸಾರದಲ್ಲಿ ಲೈವ್ ಆಗಿ ಕಾಣ್ತಾ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಮಾರೋಪ ಕಾರ್ಯಕ್ರಮ ಮತ್ತು ಬಹುಮಾನ ವಿತರಣಾ ಸಮಾರಂಭದಲ್ಲಿ ಪ್ರಧಾನ ಅತಿಥಿಗಳಾಗಿ ನಮ್ಮ ಜೊತೆಗೆ ಇರಬೇಕಾಗಿದ್ದವರು ಬೆಳ್ತಂಗಡಿ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್, ನಮ್ಮ ಎಲ್ಲ ಸಂಘಟನೆಗಳ ಕಾರ್ಯಚಟುವಟಿಕೆಗೆ ಮಾರ್ಗದರ್ಶಕರು, ಪ್ರೋತ್ಸಾಹಕರಾಗಿದ್ದಂತ ಸನ್ಮಾನ್ಯ ಶ್ರೀ ಕೆ ವಸಂತ ಬಂಗೇರ ಅವರು ಈಗಾಗಲೇ ಬೆಂಗಳೂರಿನಲ್ಲಿ ಪ್ರವಾಸದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸರ್ವ ರೀತಿಯ ಶುಭಾಶಯಗಳನ್ನ ಸಲ್ಲಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಈ ಸಭಾ ಕಾರ್ಯಕ್ರಮವನ್ನ ದುವಾ ಪ್ರಾರ್ಥನೆಯ ಮೂಲಕ ಸೈಯದ್ ತಂಗಳ್ರವರು ಚಾಲನೆಯನ್ನ ನೀಡಬೇಕಾಗಿ ವಿನಂತಿಯನ್ನ ಮಾಡ್ತಾ, ಪೈಲಾ ಹದರತು ರೂಹಿ ನಬಿಯಿನಾ ವ ಶಫೀನಾ ಮುಸ್ತಫಾನಾ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ ಫಾತಿಹಾ. اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق
من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل وسلم على رسولك سيدنا ومولانا محمد طب القلوب ودوائها وآفية الأبدان وشفائها ونور الأبصار وضيائها وعلى آله وصحبه وسلم. اللهم أوصل بلغ مثل الثواب ما قرأناه من القرآن العظيم بعد القبول منا إلى حضرة نبينا وحبيبنا وقرة أعيننا محمد صلى الله عليه وسلم، ثم إلى حضرة نبي الله خضر عليه السلام وإلياس عليه السلام وصالح عليه السلام وسائر الأنبياء والمرسلين، خصوصا إلى حضرة أهل بيت رسول الله صلى الله عليه وسلم وإلى حضرة أولاد رسول الله صلى الله عليه وسلم وإلى حضرة أزواج رسول الله صلى الله عليه وسلم وإلى حضرة أصحاب رسول الله صلى الله عليه وسلم وإلى حضرة عشرة المبشرين وخلفائه الراشدين المهديين، خصوصا إلى حضرة من أوليائك المدفونين في بلد الكاجوري قدس الله أسرارهم، وإلى حضرة من أوليائك المدفونين في هذا البلد الكريم، وإلى حضرة من ماتوا منا أقربائنا يا رب يا كريم. اللهم بحقهم وبجائهم اغفر لنا، يسر عسيرنا وسهل أمورنا واقض حوائجنا واشف أمراضنا. اللهم اشف أمراضنا وأمراض من حضروا في مجلسنا هذا، أمراض الظاهرية والباطنية والشيطانية والروحانية يا شافي الأمراض. اللهم لا تؤاخذنا بسوء أفعالنا، اللهم لا تؤاخذنا بسوء أعمالنا ولا تهلكنا بخطايانا، سلمنا وأهلنا من آفات الدارين. اللهم بحقهم وبجائهم وبجاه رسول الله صلى الله عليه وسلم أنزل البركة والرحمة واللفة والسلامة والراحة في كل أمورنا، خصوصا في مجلسنا هذا بركة تامة نامئة كما باركت على عبادك الصالحين. اللهم أصلح أحوالنا وأصلح فساد قلوبنا وأصلح فساد حركاتنا وسكناتنا كما صلحت من عبادك الصالحين. اللهم أعزنا ولا تذلنا، اللهم أعز أهل السنة والجماعة وأذل أهل البدعة والضلالة. اللهم دمر أعداءنا وأعداءك وأعداء الدين. ربنا تقبل منا بجاه رسول الله صلى الله عليه وسلم إنك أنت السميع العليم، وتب علينا إنك أنت التواب الرحيم.
آمين برحمتك يا أرحم الراحمين صلى الله عليه وسلم. سبحان ربك رب العزة. ದುವಾ ಪ್ರಾರ್ಥನೆಯನ್ನು ನೆರವೇರಿಸಿದ ಸೈಯದ್ ತಂಗಲ್ರವರಿಗೆ ವಂದನೆಗಳನ್ನು ಸಲ್ಲಿಸಿ ಇದೀಗ ನಮ್ಮೆಲ್ಲರನ್ನು ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿಗಳನ್ನು ನಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಬರಮಾಡಿಕೊಳ್ಳಿಕ್ಕಿದ್ದಾರೆ. KGN ದಾಳ್ವಾ ಕಾಲೇಜ್ ಬಿತ್ತೂರು ಇಲ್ಲಿನ ಪ್ರೊಫೆಸರ್ ಆಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ SSF ಇದರ ಪ್ರತಿಭೋತ್ಸವ ಸ್ವಾಗತ ಸಮಿತಿಯ ಕನ್ವೀನರ್ ಆಗಿರುವಂಥ ಅಹಮದ್ ಶರೀಫ್ ಸೈದಿ ಕಿಲ್ಲೂರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೇದಿಕೆಯಲ್ಲಿರುವ ಸೈಯದ್ ಶಿಹಾಬುದ್ದೀನ್ ಸಖಾಫಿ ಅಲ್ ಹೈದರೋಸಿ ಯರ್ಮಾಡ್, ಅದೇ ರೀತಿ ವೇದಿಕೆಯಲ್ಲಿರುವ ಸರ್ವ ಗಣ್ಯರೇ, ನಮ್ಮ ಪ್ರತಿಭೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಭೆಗಳೇ, ಸ್ಪರ್ಧಾರ್ಥಿಗಳೇ, ವೀಕ್ಷಕರೇ, ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ 2 ವರ್ಷಗಳಿಗೊಮ್ಮೆ ನಡೆಸಿಕೊಂಡು ಬರುತ್ತಿರುವ ಪ್ರತಿಭೋತ್ಸವ ಕಾರ್ಯಕ್ರಮದ ಬೆಳ್ತಂಗಡಿ ಡಿವಿಷನ್ ಮಟ್ಟದ ಸಮಾರೋಪ ಪ್ರತಿಭೋತ್ಸವ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಒಂದು ಸೇರಿದ್ದೇವೆ. ನಾವು ಪ್ರತಿಭೆಗಳಿಗಾಗಿ ಮಾತ್ರ ಮೀಸಲಿಟ್ಟಿರುವ ಜಗತ್ತಿನ ಅತ್ಯಂತ ದೊಡ್ಡ ಗ್ರಂಥ ಗಿನ್ನಿಸ್ ರೆಕಾರ್ಡ್ ಪುಸ್ತಕವನ್ನು ಓಪನ್ ಮಾಡಿದರೆ ಅದರಲ್ಲಿ ತುಂಬ ಪ್ರತಿಭೆಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ದೊಡ್ಡ ದೊಡ್ಡ ಪ್ರತಿಭೆಗಳಿದ್ದಾರೆ. ಅದರಲ್ಲಿ ಒಬ್ಬ ಪ್ರತಿಭೆ, ಆತನ ಪ್ರತಿಭೆ ಏನಂತ ಹೇಳಿದರೆ, ಆತ ಉಗುಳಿದ, ಆ ಉಗುಳಿದ್ದು 20 ಫೀಟ್ ದೂರಕ್ಕೆ ಹೋಗಿ ಬಿತ್ತು. ಆ 20 ಫೀಟ್ ದೂರ ಉಗುಳಿದ್ದಕ್ಕಾಗಿ ಆತ ಗಿನ್ನಿಸ್ ಪುಸ್ತಕದ ರೆಕಾರ್ಡ್ ಅಲ್ಲಿ ಸೇರಿದ. ಮತ್ತೊಬ್ಬ ಇದ್ದಾನೆ, ಆತ 38 ವರ್ಷಗಳ ಕಾಲ ತನ್ನ ಉಗುರನ್ನ ತೆಗೆಯಲೇ ಇಲ್ಲ, ತನ್ನ ಉಗುರನ್ನ ಹಾಗೆಯೇ ಬಿಟ್ಟ. 38 ವರ್ಷಗಳಷ್ಟು ಕಾಲ 8 ಮೀಟರ್ನಷ್ಟು ಉದ್ದ ಬೆಳೆಯಿತು ಆ ಉಗುರು. ಅದಕ್ಕಾಗಿ ಗಿನ್ನಿಸ್ ರೆಕಾರ್ಡಿಗೆ ಸೇರಿದ. ಮತ್ತೊಬ್ಬ ತನ್ನ ಕೂದಲನ್ನ ಉದ್ದ ಬಿಟ್ಟ, ಅದು ಎಷ್ಟೋ ಮೀಟರ್ಗಳಷ್ಟು ಉದ್ದ ಹೋಯಿತು, ಹಾಗೆ ಆತ ಗಿನ್ನಿಸ್ ರೆಕಾರ್ಡ್ನ ಪುಸ್ತಕಕ್ಕೆ ಸೇರಿದ. ಮತ್ತೊಬ್ಬ 5 ಸೆಕೆಂಡುಗಳಲ್ಲಿ 200 ಎರೆಹುಳಗಳನ್ನ ತಿಂದು ಬಿಟ್ಟ. 200 ನಾವು ನಕ್ಕುಲು ಅಂತ ಹೇಳ್ತೇವೆ, ಎರೆಹುಳುಗಳನ್ನ ತಿಂದು ಬಿಟ್ಟ. ಅದಕ್ಕಾಗಿ ಗಿನ್ನಿಸ್ ರೆಕಾರ್ಡ್ ಆತನ ಪ್ರತಿಭೆಯಾಗಿ ಗುರುತಿಸಿತು. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಮತ್ತೊಬ್ಬ ಇದ್ದಾನೆ, ಆತ 5 ನಿಮಿಷದಲ್ಲಿ 400 ಹೆಂಗಳೆಯರನ್ನ ಚುಂಬಿಸಿದ್ದಕ್ಕಾಗಿ ಗಿನ್ನಿಸ್ ರೆಕಾರ್ಡಿಗೆ ಹೋಗಿಬಿಟ್ಟ. ನಾನು ಹೇಳ್ತಾ ಇರೋದು ಯಾಕಂತ ಹೇಳಿದರೆ, ನಮ್ಮಲ್ಲಿರುವ ಪ್ರತಿಭೆಗಳು, ನಾವು ಮಾನವರು, ಮನುಷ್ಯರು, ನಮಗಿರುವಂತಹ ಜನ್ಮನ ಇರುವಂತಹ ಒಂದು ಶಕ್ತಿಯಾಗಿದೆ ನಮ್ಮಲ್ಲಿರುವಂತಹ ಪ್ರತಿಭೆ. ಅದನ್ನ ಪೋಷಿಸಬೇಕು, ಅದನ್ನ ಬೆಳೆಸಬೇಕು. ಆ ಪ್ರತಿಭೆಗಳು ಯಾವ ರೀತಿ ಬೆಳಿಬೇಕು ಅದನ್ನ ನಾನು ಹೇಳಿದ ಹಾಗೆ, ಒಬ್ಬ ಉಗುರನ್ನ ಬೆಳೆದು 8 ಮೀಟರ್ನಷ್ಟು ಉದ್ದ ಆಯಿತು, ಗಿನ್ನಿಸ್ ರೆಕಾರ್ಡ್ಗೆ ಹೋದ. ಆತನೆನಿಸಿದ ಇದು ದೊಡ್ಡ ಪ್ರತಿಭೆ ಅಂತ ಹೇಳಿ. 20 ಫೀಟ್ ದೂರಕ್ಕೆ ಉಗುಳಿದ ಆತನೆನಿಸಿದ ಇದು ದೊಡ್ಡ ದೊಡ್ಡ ಪ್ರತಿಭೆ ಅಂತ ಹೇಳಿ ಆತ ಭಾವಿಸಿದ. 1978ರಲ್ಲಿ ಕೇರಳದ ಕೋಯಿಕೋಡಿನಲ್ಲಿ ಒಬ್ಬ 15 ದಿನಗಳಲ್ಲಿ ಒಂದು ಇಡೀ ಸೈಕಲ್ ಅನ್ನ ತಿಂದು ಬಿಟ್ಟ. ಇಡೀ ಒಂದು ಸೈಕಲ್ ಅನ್ನ 15 ದಿನಗಳಲ್ಲಿ ತಿಂದು ಬಿಟ್ಟ. ಆತ ಗಿನ್ನಿಸ್ ರೆಕಾರ್ಡ್ಗೆ ಸೇರಿಬಿಟ್ಟ. ಇದು ಕೂಡ ಒಂದು ಪ್ರತಿಭೆ ಅಂತ ಹೇಳಿ ಭಾವಿಸುವವರಿದ್ದಾರೆ. ಆದರೆ ನಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಗಳು, ಅದು ಸೈಕಲ್ ಅದನ್ನ ತಿಂದು ಜಗಿದು ಉಗಿಳುವಂತಹ ಪ್ರತಿಭೆ ಆಗ್ಲಿಕ್ಕೆ ಬಾರದು. ನಮ್ಮ ಮಕ್ಕಳ ಪ್ರತಿಭೆ ಪೆಟ್ರೋಲ್ ಕುಡಿಯುವ ಪ್ರತಿಭೆ ಆಗ್ಲಿಕ್ಕೆ ಬಾರದು. ನಮ್ಮ ಮಕ್ಕಳ ಪ್ರತಿಭೆ ಅದು ಪ್ಲಾಸ್ಟಿಕ್ ಅನ್ನ ಜಗಿಯುವಂತಹ ಪ್ರತಿಭೆ ಆಗ್ಲಿಕ್ಕೆ ಬಾರದು. ನಮ್ಮ ಮಕ್ಕಳ ಪ್ರತಿಭೆ ಅದು ಎರೆಹುಳುಗಳನ್ನ ತಿನ್ನುವಂತಹ ಪ್ರತಿಭೆ ಆಗ್ಲಿಕ್ಕೆ ಬಾರದು. ನಮ್ಮಲ್ಲಿರುವಂತಹ ಪ್ರತಿಭೆ ಅದು ಹೆಂಗಳೆಯರನ್ನ ಅನೈತಿಕವಾಗಿ ಚುಂಬಿಸುವಂತಹ ಪ್ರತಿಭೆ ಆಗ್ಲಿಕ್ಕೆ ಬಾರದು. ಅದು ಯಾವ ರೀತಿ ಬೆಳೆಯಬೇಕು, ಅದು ರಾಷ್ಟ್ರದ ಹಿತಾಸಕ್ತಿಗಾಗಿ ಬೆಳೆಯಬೇಕು, ರಾಜ್ಯದ ಹಿತಾಸಕ್ತಿಗಾಗಿ ಬೆಳೆಯಬೇಕು. ಅದು ನಮ್ಮ ರಾಷ್ಟ್ರಕ್ಕೆ ಉಪಯೋಗವಾಗುವಂತಹ ಶಕ್ತಿಯಾಗಿ ಬೆಳೆಯಬೇಕು. ಅದು ರಾಜ್ಯಕ್ಕೆ ಉಪಯೋಗವಾಗುವಂತಿರಬೇಕು. ಅದಕ್ಕಾಗಿ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ರಾಷ್ಟ್ರ ಮಟ್ಟದಲ್ಲಿ 2 ವರ್ಷಗಳಿಗೊಮ್ಮೆ ನಡೆಸಿಕೊಂಡು ಬರುವಂತಹ ಪ್ರತಿಭೋತ್ಸವ ಕಾರ್ಯಕ್ರಮವನ್ನ ಇವತ್ತು ಡಿವಿಷನ್ ಮಟ್ಟದಲ್ಲಿ ನಾವು
ರೂಢಿಸಿಕೊಂಡಿದ್ದೇವೆ. ನಾಡಿದ್ದು ನವೆಂಬರ್ 1 ಅದೇ ರೀತಿ ಅಕ್ಟೋಬರ್ 31ನೇ ತಾರೀಕು ಸುಳ್ಯದ ಸುಳ್ಯದ ಹೃದಯ ಭಾಗದಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಡೀಲಿಕ್ಕಿದೆ. ತದನಂತರ ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದೇ ರೀತಿ ಎಲ್ಲ ವರ್ಷವೂ ಕೂಡ ಈ ಕಾರ್ಯಕ್ರಮಗಳನ್ನು SSF ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದೆ. ನಮ್ಮ ರಾಜ್ಯದಾದ್ಯಂತ ಇರುವ, ಕೇರಳ ರಾಜ್ಯದಾದ್ಯಂತ ಇರುವ, ದಕ್ಷಿಣ ಭಾರತದಾದ್ಯಂತ ಇರುವ ಪ್ರತಿಯೊಬ್ಬ ಕಲಾ ಪ್ರೇಮಿಗಳು, ಪ್ರತಿಭಾ ಪ್ರೇಮಿಗಳು ಇದನ್ನ ಪ್ರೋತ್ಸಾಹಿಸ್ತಾರೆ. ಇದರಲ್ಲಿ ಜಾತಿ, ಮತ, ಪಂಗಡ, ಪಥಗಳ ಯಾವುದೇ ವ್ಯತ್ಯಾಸವಿಲ್ಲ. ಅಲ್ಲಾಹು ಸುಬ್ಹಾನಹು ವ ತಆಲ ಇದನ್ನ ಕಬೂಲ್ ಮಾಡಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ವಿಷಯಕ್ಕೆ ನಾನು ಕಾಲಿಡ್ತಾ ಇದ್ದೇನೆ. ನಾನು ನನ್ನ ವಿಚಾರ ಇಲ್ಲಿಗೆ ಸ್ವಾಗತ ಮಾಡುವಂಥದ್ದು, ಹೆಚ್ಚಾಗಿ ಮಾತನಾಡಲಿಕ್ಕೆ ಇಲ್ಲಿ ಇಚ್ಛಿಸುವುದಿಲ್ಲ. ಯಾಕಂತ ಹೇಳಿದರೆ ಸಮಯದ ಅಭಾವ ತುಂಬಾ ಇದೆ. ನಾವು ಇವತ್ತು 100ಕ್ಕೂ ಹೆಚ್ಚು ಸ್ಪರ್ಧೆಗಳಲ್ಲಿ 500ಕ್ಕೂ ಹೆಚ್ಚು ಪ್ರತಿಭೆಗಳು ನಮ್ಮ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು. 500ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗವಹಿಸಿದ್ರು. 100ಕ್ಕೂ ಹೆಚ್ಚು ಸ್ಪರ್ಧೆಗಳು ಇದರಲ್ಲಿ ಇತ್ತು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ನಮಗೆ ದುಆಶೀರ್ವಚನವನ್ನ ಮಾಡಿದ ಸೈಯದ್ ಶಿಹಾಬುದ್ದೀನ್ ಸಖಾಫಿ ಅಲ್ ಹೈದ್ರೋಸಿ ಖತೀಬರು MJM ಕಿಲ್ಲೂರು ತಂಗಳು ಉಸ್ತಾದ್ರವರನ್ನ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿದ್ದು ಸನ್ಮಾನ್ಯ ಶ್ರೀ ವಸಂತ ಬಂಗೇರ ಕಾರಣಾಂತರಗಳಿಂದ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಮ್ಮ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ವಹಿಸುತ್ತಿರುವುದು SSF ಬೆಳ್ತಂಗಡಿ ಡಿವಿಷನ್ ಇದರ ಅಧ್ಯಕ್ಷರಾದಂತಹ ಅಬ್ದುಲ್ ರಹಮಾನ್ ಸಖಾಫಿ ಉಸ್ತಾದ್ರವರಾಗಿದ್ದಾರೆ. ಉಸ್ತಾದ್ರವರನ್ನ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಾಸ್ತಾವಿಕ ಮಾತನಾಡಲಿಕ್ಕಿರುವ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದರ ಪ್ರಧಾನ ಕಾರ್ಯದರ್ಶಿಗಳು, ಅದೇ ರೀತಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಸುಪುತ್ರರು ಆಗಿರುವ MBM ಸ್ವಾದಿಕ್ ಮಾಸ್ಟರ್ ಮಲಬೆಟ್ಟು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಂದೇಶ ಭಾಷಣವನ್ನ ಮಾಡಲಿಕ್ಕೆ ಇರುವುದು ನಮ್ಮ ಬೆಳ್ತಂಗಡಿ ತಾಲೂಕಿನವರು, ಅದೇ ರೀತಿ ನಮ್ಮ ಸಮೀಪದ ನಾವೂರು ಗ್ರಾಮದವರು, ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾಗಿ ಇದೀಗ ಅವರು ಸ್ಥಾನವನ್ನು ಅಲಂಕರಿಸಿದ್ದಾರೆ ಹಾಫಿಜ್ ಯಾಕೂಬ್ ಸೈದಿ ನಾವೂರು. ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರೆಲ್ಲರಿಗೂ ನಮ್ಮ SSF ಬೆಳ್ತಂಗಡಿ ಡಿವಿಷನ್ ಇದರ ಅಧ್ಯಕ್ಷರಾದ ಅಬ್ದುಲ್ ರಹಮಾನ್ ಸಖಾಫಿ ಉಸ್ತಾದ್ರವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಶುಭ ಹಾರೈಕೆಯನ್ನ ಮಾತನಾಡಲಿಕ್ಕಿದ್ದಾರೆ ಶೈಲೇಶ್ ಕುಮಾರಿ ಕುರ್ತೋಡಿ, ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು. ಅವರು ಕೂಡ ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಮ್ಮ ಗಣ್ಯ ಅತಿಥಿ ನಮಗೆ ಶುಭ ಹಾರೈಕೆಯನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಕಿಲ್ಲೂರು ಜುಮ್ಮಾ ಮಸೀದಿಯ ಸಮರ್ಥ ಅಧ್ಯಕ್ಷರು, ಸಾಮಾಜಿಕ ಮುಂದಾಳುವಾಗಿರುವ HN ಮೊಹಮ್ಮದ್ ಹನೀಫ್ ಅಂಕರಬಾಲು. ಅವರನ್ನು ಕೂಡ ನಮ್ಮ ಅಧ್ಯಕ್ಷರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ಶ್ರೀಮಾನ್ ಕೆ ರಾಮಕೃಷ್ಣ ಭಟ್ ಚೊಕ್ಕಾಡಿ ಅವರಿದ್ದಾರೆ, ಗೌರವ ಕಾರ್ಯದರ್ಶಿಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಶ್ರೀ ಗಣೇಶ್ ಕಣಾಲು, ತಾಲೂಕು ಪಂಚಾಯತ್ ಸದಸ್ಯರು ಬೆಳ್ತಂಗಡಿ. ಅವರನ್ನು ಕೂಡ ಹೂಗುಚ್ಛವನ್ನ ಕೊಟ್ಟು ಸ್ವಾಗತಿಸ್ತಾ ಇದ್ದಾರೆ ಅಬ್ದುಲ್ ರಹಮಾನ್ ಸಖಾಫಿ ಉಸ್ತಾದ್ರವರು. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಕಿಲ್ಲೂರು ಜಮಾಯತಿನ ಉಪಾಧ್ಯಕ್ಷರು ಆಗಿರುವ ಜನಾಬ್ ಅಬೂಬಕರ್ ಮಲ್ಲಿಗೆ ಮನೆ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿರುವ ಕಿಲ್ಲೂರು SSFನ ಅಧ್ಯಕ್ಷರಾಗಿರುವ ಬದ್ರುದ್ದೀನ್ ಮುಸ್ಲಿಯರ್ ಅವರು ಕೂಡ ನಮ್ಮ ಈ ವೇದಿಕೆ ಇದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿರುವ ಸಾಮಾಜಿಕ ಮುಂದಾಳು, ನಮ್ಮೆಲ್ಲರಿಗೂ ನಮ್ಮೆಲ್ಲಾ ಕಾರ್ಯಕ್ರಮಗಳಲ್ಲೂ ಯಾವತ್ತೂ ಕೂಡ ಸಕ್ರಿಯವಾಗಿ ಭಾಗವಹಿಸುವ ನಮ್ಮೆಲ್ಲರ ನಾಯಕ ಶ್ರೀ ಎನ್ ಲಕ್ಷ್ಮಣಗೌಡ ಅಧ್ಯಕ್ಷರು ಬಂಗಾಡಿ ಸಹಕಾರಿ ವ್ಯವಹಾರಿಕ ಬ್ಯಾಂಕ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿರುವ ಜನಾಬ್ ತೊಲ್ಹತ್ MG ಪ್ರಾಂಶುಪಾಲರು ಅನುಗ್ರಹ ಟೈಲರಿಂಗ್ ಟ್ರೈನಿಂಗ್ ಕಾಲೇಜ್ ಬೆಳ್ತಂಗಡಿ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿರುವ ಹಾಜಿ ಅಬ್ದುಲ್ ರಜಾಕ್ ಸಖಾಫಿ ಮಡಂತ್ಯಾರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ SSF ಇದರ ಕಾರ್ಯದರ್ಶಿಗಳು ಹೌದು. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿರುವ ಶ್ರೀಮಾನ್ MG ಜೋಶ್ ಸದಸ್ಯರು ಗ್ರಾಮ ಪಂಚಾಯತ್ ಮಿತ್ತಬಾಗಿಲು, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿರುವ ಶ್ರೀಮಾನ್ ಸತೀಶ್ ಬೆದ್ರಬೆಟ್ಟು ಸದಸ್ಯರು ಗ್ರಾಮ ಪಂಚಾಯತ್ ಇಂದಬೆಟ್ಟು, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿರುವ ನಮ್ಮ ಈ ಜಮಾತರ ಆದಂತಹ ಶ್ರೀ ಜನಾಬ್ ಸುಲೈಮಾನ್ ಯರ್ಮಾಳ ಸದಸ್ಯರು ಗ್ರಾಮ ಪಂಚಾಯತ್ ಇಂದಬೆಟ್ಟು, ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿರುವ ನಮ್ಮ ಜಮಾಯತಿನ ಮಾಜಿ ಅಧ್ಯಕ್ಷರಾದ ಜನಾಬ್ ಕೆ ಮೊಹಮ್ಮದ್ ಸದಸ್ಯರು
ಗ್ರಾಮ ಪಂಚಾಯತ್ ಮಲವಂತಿಗೆ ಅವರನ್ನು ಕೂಡ ನಾನು ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿರುವ ಅಬ್ದುಲ್ ರಹಮಾನ್ ಡೆಲ್ಮಾ ಸ್ಯಾನಿಟರಿ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧದಲ್ಲೂ ಸಹಾಯ ಸಹಕಾರವನ್ನು ನೀಡಿದ ಅಬ್ದುಲ್ ರಹಮಾನ್ ಹಾಜಿ ಡೆಲ್ಮಾ ಸ್ಯಾನಿಟರಿ ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ SSF ಇದರ ಪ್ರಧಾನ ಕಾರ್ಯದರ್ಶಿಗಳು ಶಮೀರ್ ಸುಳ್ಯ ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿರುವ ನಮ್ಮ ಜಮಾತಿನ ಮಾಜಿ ಅಧ್ಯಕ್ಷರು ಸಾಮಾಜಿಕ ಮುಂದಾಳು ಆಗಿರುವ BH ಅಬೂಬಕರ್ ಹಾಜಿ ಕಿಲ್ಲೂರು ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿರುವ ಸಲಾತ್ ಕಮಿಟಿಯ ಅಧ್ಯಕ್ಷರಾದ ಫಕ್ರುದ್ದೀನ್ ಹಾಜಿ BK ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ಜಮಾತಿನ ಪ್ರಧಾನ ಕಾರ್ಯದರ್ಶಿಗಳು ಮೊಹಮ್ಮದ್ ಅಕ್ಕ ಕೊಳ್ಳಿಬಿಟ್ಟು ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಮಾತಿನ ಮುಖಂಡರಲ್ಲೊಬ್ಬರಾದ ಹಸೈನಾರ್ ಬೆದರಬೆಟ್ಟು ಅವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ಇಸ್ಮಾಯಿಲ್ ಫೈಜಿ ಉಸ್ತಾದ್ ಕಿಲ್ಲೂರು ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನ ಹಸೈನಾರ್ ಕೊಲ್ಲೆಬಿಟ್ಟು ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಗಣ್ಯರನ್ನ, ಎಲ್ಲ ಅತಿಥಿಗಳನ್ನ, ಸ್ಪರ್ಧಾರ್ಥಿಗಳನ್ನ, ಸ್ಪರ್ಧಾಳುಗಳನ್ನ, ವಿಶೇಷತಃ ನಮ್ಮ ಈ ಕಾರ್ಯಕ್ರಮಕ್ಕೆ ಜಡ್ಜ್ಗಳಾಗಿ ಬಂದಂತಹ ಎಲ್ಲ ಜಡ್ಜ್ಗಳನ್ನ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಂದು ಇಲ್ಲಿ ನೆನಪಿಸಲಿಕ್ಕೆ ನಮ್ಗೆಲ್ರಿಗೂ ಕೂಡ ಅತ್ಯಂತ ಅನಿವಾರ್ಯವಾದಂತಹ ಒಂದು ವಿಚಾರವಿದೆ. ಅದೇನಂತ ಹೇಳಿದ್ರೆ, ನಮ್ಮ ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡಿಬೇಕಿದ್ರೆ 100ಕ್ಕೂ ಮಿಕ್ಕ ಹೆಚ್ಚು ಕಾರ್ಯಕ್ರಮಗಳು ಇವತ್ತು ಬೆಳಿಗ್ಗೆ 9 ಗಂಟೆಯ ನಂತರ ಈ 5:30 ಗಂಟೆಯ ಒಳಗೆ ನಡೆದು ಅದು ಮುಗಿಬೇಕಿದ್ರೆ ಇದರ ಹಿಂದೆ ಕಷ್ಟಪಟ್ಟ ತುಂಬಾ ಜೀವಗಳು ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ SSF ಬೆಳ್ತಂಗಡಿ ಡಿವಿಷನ್ ಇದರ ಪದಾಧಿಕಾರಿಗಳು, ಅದೇ ರೀತಿ SSF ಕಿಲ್ಲೂರು ಯೂನಿಟಿನ ಪದಾಧಿಕಾರಿಗಳು, ಅದೇ ರೀತಿ ನಮಗೆ ಇವತ್ತು ಆಹಾರವನ್ನ ಮಾಡಿಕೊಟ್ಟ ಫುಡ್ ಬಳಗ, ಅದೇ ರೀತಿ ಇಲ್ಲಿ ವೇದಿಕೆಯನ್ನ ಸಿದ್ಧಪಡಿಸಿದ ಸ್ಟೇಜ್ ವಾಲಂಟರಿಗಳು, ಅದೇ ರೀತಿ ಕಿಲ್ಲೂರು ಜಮಾಯತಿನ ವಾಲಂಟರಿಗಳು, ನಮಗೆ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದ ಜಮಾಯತ್ ಕಮಿಟಿ, ಕುತುಬಿಯತ್ ಕಮಿಟಿ, ಯಂಗ್ ಮೆನ್ಸ್ ಕಮಿಟಿ, ಅದೇ ರೀತಿ ಎಲ್ಲ ಸಮಿತಿಗಳನ್ನ ಕೃತಜ್ಞತಾ ಪೂರ್ವಕ ನಾವು ನೆನೆಯುವುದರೊಂದಿಗೆ ನನ್ನ ಮಾತನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಪ್ರಾಸ್ತಾವಿಕವಾಗಿ ನಮ್ಮ ಮುಂದೆ ಇದೀಗ ಮಾತನಾಡಲಿಕ್ಕಿರುವವರು ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದರ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಗಳು. ಬೆಳ್ತಂಗಡಿ ತಾಲೂಕಿನ ಕುಗ್ರಾಮಗಳಲ್ಲಿ ಒಂದಾದಂಥ ಮಲೆಬೆಟ್ಟು ಅನ್ನತಕ್ಕಂಥ ಗ್ರಾಮದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯ SSFನ ಅನೇಕ ವಿಧದ ಹುದ್ದೆಗಳನ್ನು ಅಲಂಕರಿಸ್ತಾ ರಾಜ್ಯದ ಕ್ಯಾಂಪಸ್ ವಿಭಾಗದ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿ ತನ್ನ 3 ವರ್ಷದ ಸುದೀರ್ಘ ಸೇವೆಯನ್ನು ನೀಡಿದ ಬಳಿಕ ಇದೀಗ ಪ್ರಸ್ತುತ ಕಳೆದ 1 ವರ್ಷಗಳಿಂದ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದರ ರಾಜ್ಯ ಸಮಿತಿಯ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಬೆಳ್ತಂಗಡಿ ತಾಲೂಕನ್ನ ರಾಜ್ಯದಲ್ಲಿ ಪ್ರತಿನಿಧಿಸತಕ್ಕಂಥ MBM ಸಾದಿಕ್ ಮಾಸ್ಟರ್ ಅವರು ನಮ್ಮ ಮುಂದೆ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮಾಜಿ ಅಧ್ಯಕ್ಷರು ಕಿಲ್ಲೂರು ಜುಮಾ ಮಸೀದ್ ಇಲ್ಲಿನ ಮೊಹಮ್ಮದ್ ಕಿಲ್ಲೂರು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿ ಅವರಿಗೆ ಪುಷ್ಪವನ್ನು ನೀಡಿ ಅವರನ್ನ ಗೌರವಿಸಬೇಕಾಗಿ ಸಂಘಟಕರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಇದೀಗ ಸಾದಿಕ್ ಮಾಸ್ಟರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಾರೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಶಬ್ದವನ್ನು ಆಲಿಸುತ್ತಿರುವ ಸಹೋದರ ಧರ್ಮೀಯರಿಗೆ ಪವಿತ್ರವಾದ ಧರ್ಮದ ಅಭಿವಾದ್ಯಗಳನ್ನು ಸಲ್ಲಿಸುತ್ತಾ, ಕರ್ನಾಟಕ ಸ್ಟೇಟ್ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಬೆಳ್ತಂಗಡಿ ಡಿವಿಷನ್ ಸಮಿತಿ ಆಯೋಜಿಸಿರುವ ಪ್ರತಿಭೋತ್ಸವ 2015 ಇದರ ಸಮಾರೋಪ ಸಮಾರಂಭದಲ್ಲಿ ಈ ಒಂದು ವೇದಿಕೆಗೆ ಅನುಗ್ರಹಿತವಾದ ಆಶಾಕಿರಣವನ್ನು ಮೂಡಿಸಿದ ಸೈಯದ್ನಾ ತಂಗಲ್ರವರೇ, ನಮ್ಮ ವೇದಿಕೆಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಆತ್ಮೀಯರು ಆಗಿರುವ ಶ್ರೀಮಾನ್ಯ ಶೈಲೇಶ್ ಕುಮಾರ್ ಕುರ್ತೋಡಿ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂದೇಶ ಭಾಷಣವನ್ನು ಮಾಡಲಿಕ್ಕಿರುವ ಸನ್ಮಿತ್ರರು, ದಕ್ಷಿಣ ಕನ್ನಡ ಜಿಲ್ಲಾ SSF ಅಧ್ಯಕ್ಷರು ಆಗಿರುವ ಹಾಫಿಲ್ ಯಾಕೂಬ್ ಸೈರಿ, ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡು ನಮ್ಮೊಂದಿಗೆ ಸಹಕರಿಸುತ್ತಿರುವ ಈ ಊರಿನ ಈ ಜಮಾತಿನ ಅಧ್ಯಕ್ಷರು, ಸನ್ಮಿತ್ರರು ಆಗಿರುವ HN ಮೊಹಮ್ಮದ್ ಹನೀಫ್ ಅಂಕರ್ವಾಳ್, ಅದೇ ರೀತಿ ವೇದಿಕೆಯಲ್ಲಿರುವ ಹಲವಾರು ಗಣ್ಯ ವ್ಯಕ್ತಿಗಳು, ವಿವಿಧ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ರಂಗದ ಮುಂದಾಳುಗಳು ನಮ್ಮ ವೇದಿಕೆಯಲ್ಲಿದ್ದಾರೆ. ಎಲ್ಲರನ್ನೂ ನೆನಪಿಸುತ್ತಾ, ಕರ್ನಾಟಕ ಸ್ಟೇಟ್ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಕಳೆದ 13 ವರ್ಷಗಳಿಂದ ಈ ರಾಜ್ಯದಲ್ಲಿ
ಇದೇ ರೀತಿಯ ಸಂಭ್ರಮವನ್ನು 2 ವರ್ಷಗಳಿಗೊಮ್ಮೆ ಆಚರಿಸಿಕೊಂಡು ಬರ್ತಾ ಇದೆ. 2003ರಲ್ಲಿ ಆರಂಭಗೊಂಡಂತಹ ನಮ್ಮ ಪ್ರತಿಭೋತ್ಸವ ಎನ್ನುವಂತಹ ಒಂದು ಕಾರ್ಯಕ್ರಮ ಇದೀಗ 7ನೇ ಬಾರಿಗೆ ಮೊನ್ನೆ ಸೆಪ್ಟೆಂಬರ್ ತಿಂಗಳಿಂದ ಆರಂಭಗೊಂಡು ನವೆಂಬರ್ 6, 7, 8ರಂದು ರಾಜ್ಯ ಮಟ್ಟದ ಕಾರ್ಯಕ್ರಮದೊಂದಿಗೆ ಸಮಾಪ್ತಿಯಾಗಲಿಕ್ಕಿದೆ. ಈ ಪ್ರತಿಭೋತ್ಸವ ಎನ್ನುವಂತಹ ಕಾರ್ಯಕ್ರಮ ಯಾಕಾಗಿ ನಡೆಸ್ತಾ ಇದೆ, ಸಂಘಟನೆ ಇದನ್ನು ಯಾಕೆ 2 ವರ್ಷಕ್ಕೊಮ್ಮೆ ಬಹಳಷ್ಟು ಆರ್ಥಿಕವಾದ ವ್ಯವಸ್ಥೆಯನ್ನು ಹೊಂದಿಸಿಕೊಂಡು ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿ ವಿವಿಧ ರೀತಿಯ ಕಷ್ಟಗಳನ್ನು ಅನುಭವಿಸಿ ಇಂತಹ ಒಂದು ಕಾರ್ಯಕ್ರಮವನ್ನು ಸೆಟಪ್ ಮಾಡ್ತಾ ಇದೆ ಎನ್ನುವುದರ ಕುರಿತಾಗಿ ಬಹಳಷ್ಟು ಸುದೀರ್ಘವಾದ ವಿವರಣೆಗಳು ಬೇಕಾಗಿಲ್ಲ. ನನಗೆ ಮುಂಚಿತವಾಗಿ ಈ ವೇದಿಕೆಯನ್ನು ಸ್ವಾಗತಿಸಿದಂತಹ SSF ದಕ್ಷಿಣ ಕನ್ನಡ ಜಿಲ್ಲಾ ನಾಯಕರು, SSF ದಕ್ಷಿಣ ಕನ್ನಡ ಜಿಲ್ಲಾ ಪ್ರತಿಭೋತ್ಸವದ ಜನರಲ್ ಕನ್ವೀನರ್ ಆಗಿರುವ ಇದೇ ಊರಿನ ಸುಪುತ್ರ ಆಗಿರುವ ಅಹಮದ್ ಶರೀಫ್ ಸೈದಿ ಅವರು ಬಹಳ ಸ್ಫುಟವಾಗಿ ಈ ಪ್ರತಿಭೋತ್ಸವದಲ್ಲಿ ಪ್ರತಿಭೆಗಳನ್ನು ಆಯ್ಕೆ ಮಾಡುವ ಕುರಿತು ಹೇಳಿದರು. ಇನ್ನೊಮ್ಮೆ ಆ ಪ್ರತಿಭೆಗಳ ಬಗ್ಗೆ ಒಂದು ವಿಶಾಲವಾದಂತಹ ವ್ಯಾಖ್ಯಾನ ಅಗತ್ಯವಿಲ್ಲ. ಇಲ್ಲಿ ಸ್ವಾಗತ ಭಾಷಣ ಮಾಡಿದಂತಹ ಅಹಮದ್ ಶರೀಫ್ ಸೈದಿಯವರು ಕೂಡ ಇದೇ ರೀತಿಯ ಪ್ರತಿಭೋತ್ಸವದ ಒಂದು ಕಾಲದ ಪ್ರಾಡಕ್ಟ್ ಆಗಿದ್ರು. 2003ರಲ್ಲಿ ಪ್ರತಿಭೋತ್ಸವ ಆರಂಭಗೊಂಡಾಗ ಇದೇ ರೀತಿಯ ಪ್ರತಿಭೋತ್ಸವದಲ್ಲಿ ಬೆಳೆದು ಬಂದಂತಹ ಪ್ರತಿಭೆಯೂ ಕೂಡ ಹೌದು. ಅದೇ ರೀತಿ ನನ್ನ ಬಳಿಕ ಈ ವೇದಿಕೆಯಲ್ಲಿ ಸಂದೇಶ ಭಾಷಣ ನೀಡುವಂತಹ SSF ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿರುವ ಹಾಫಿಲ್ ಯಾಕೂಬ್ ಸೈದಿ ಉಸ್ತಾದ್ರವರು, ಅವರು ಕೂಡ ಇದೇ ರೀತಿಯ ಪ್ರತಿಭೋತ್ಸವದ ಒಂದು ಪ್ರಾಡಕ್ಟ್. ಹಲವು ವರ್ಷಗಳ ಮುಂಚೆ ಆರಂಭದಲ್ಲಿ ಇಂತಹ ಪ್ರತಿಭೋತ್ಸವಗಳಲ್ಲಿ ಪಾಲ್ಗೊಂಡು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರವಲ್ಲ, ವಿವಿಧ ಜಿಲ್ಲೆಗಳ ವಿವಿಧ ರೀತಿಯ ಉಪನ್ಯಾಸಗಳಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ಮಾರ್ಕೆಟ್ ಇರುವಂತಹ ಒಬ್ಬ ಭಾಷಣಗಾರ, ಉಪನ್ಯಾಸಗಾರ. ಈ ರೀತಿಯ ಪ್ರತಿಭೆಗಳನ್ನು ಈ ಸಮಾಜಕ್ಕೆ, ಈ ರಾಷ್ಟ್ರಕ್ಕೆ ಅರ್ಪಿಸುವುದರ ಹಿಂದೆ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಬಹಳಷ್ಟು ಉದಾತ್ತವಾದ ಒಂದು ಧ್ಯೇಯವನ್ನು ಹೊಂದಿದೆ. ಅದಕ್ಕಾಗಿ ಈ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿ, ಈ ಸಮಾಜವನ್ನು ಅಚ್ಚುಕಟ್ಟಾಗಿ ಕಟ್ಟಲಿಕ್ಕೆ ಬೇಕಾಗಿ, ಸಮುದಾಯವನ್ನು ಐಕ್ಯತೆಯೆಡೆಗೆ ಕೊಂಡೋಗ್ಲಿಕ್ಕೆ ಬೇಕಾಗಿ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎನ್ನುವಂತಹ ನಮ್ಮ ಈ ಸಂಘಟನೆ 2 ವರ್ಷಕ್ಕೊಮ್ಮೆ ಈ ರೀತಿಯ ಸ್ಪರ್ಧೆ ನಡೆಸ್ತಾ ಇದೆ. ಇವತ್ತು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ಡಿವಿಷನ್ಗಳಲ್ಲಿ ಇದೇ ರೀತಿ 5 ಸ್ಥಳಗಳಲ್ಲಿ ಇವತ್ತು ಈ ರೀತಿಯ ಡಿವಿಷನ್ ಮಟ್ಟದ ಸ್ಪರ್ಧೆ ನಡೆಯಿತು. ನಮ್ಮ ಸಮೀಪದ ಮಲೆನಾಡು ಜಿಲ್ಲೆಯಾದ ಚಿಕ್ಕಮಗಳೂರಿನಲ್ಲಿ 3 ಡಿವಿಷನ್ಗಳಲ್ಲಿ ಇವತ್ತು ಏಕಕಾಲದಲ್ಲಿ ಸ್ಪರ್ಧೆ ನಡೀತಾ ಇದೆ. ಅದೇ ರೀತಿ ಉಡುಪಿಯಲ್ಲಿ ನಡೀತಾ ಇದೆ. ಇಡೀ ಕರ್ನಾಟಕದ ರಾಜ್ಯದಾದ್ಯಂತ ವಿವಿಧ ಡಿವಿಷನ್ಗಳಲ್ಲಿ ಇವತ್ತು ಸ್ಪರ್ಧೆ ನಡೀತಾ ಇದೆ. ಅಂದ್ರೆ ಅಲ್ಲಿರುವಂತಹ ಪ್ರತಿಭೆಗಳನ್ನು ಆಯ್ಕೆ ಮಾಡಿ ಮುಂದಿನ ದಿವಸಗಳಲ್ಲಿ ಜಿಲ್ಲಾ ಮಟ್ಟಕ್ಕೂ, ಅಲ್ಲೂ ಕೂಡ ಆಯ್ಕೆಯಾದಂತಹ ಪ್ರತಿಭೆಗಳನ್ನು ರಾಜ್ಯ ಮಟ್ಟಕ್ಕೂ ಆಯ್ಕೆ ಮಾಡಿ ಅವರಲ್ಲಿರುವಂತಹ ಪ್ರತಿಭೆಗಳನ್ನು ಪೋಷಣೆ ಮಾಡುವಂತಹ ದೊಡ್ಡ ಧ್ಯೇಯವನ್ನು ಇಟ್ಟುಕೊಂಡು ಈ ರಾಷ್ಟ್ರಕ್ಕೆ ಅವರನ್ನು, ಈ ಸಮುದಾಯಕ್ಕೆ ಅವರನ್ನು ಸಮರ್ಪಿಸುವಂತಹ ಒಂದು ಕೆಲಸವನ್ನು ಸಂಘಟನೆ ಮಾಡ್ತಾ ಇದೆ. ಆದ್ದರಿಂದ ಇದಕ್ಕಾಗಿ ಸಹಕರಿಸಿದ ಸರ್ವರನ್ನು ಸಂಘಟನೆ ವತಿಯಿಂದ ಅಭಿನಂದಿಸ್ತಾ, ವಿಶೇಷವಾಗಿ ಹೆಚ್ಚಾಗಿ ಮಾತಾಡಲಿಕ್ಕೆ ಅವಕಾಶವಿಲ್ಲ, ಮಗರಿಬ್ ಆಜಾನಿಗೆ ಕೆಲವೇ ನಿಮಿಷಗಳು ಮಾತ್ರ ಬಾಕಿ. ಪ್ರತ್ಯೇಕವಾಗಿ ಈ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕಿರುವುದು, ಕಿಲ್ಲೂರು ಜುಮ್ಮಾ ಮಸೀದಿಯ ಅಧ್ಯಕ್ಷರಾಗಿರುವ HN ಹನೀಫ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ಅದೇ ರೀತಿ ವೈಸ್ ಪ್ರೆಸಿಡೆಂಟ್ ಆಗಿರುವ ಮಲ್ಲಿಗೆ ಅಬೂಬಕರ್, ಕಾರ್ಯದರ್ಶಿಗಳು ಮೊಹಮ್ಮದ್ ರವರು, ಅದೇ ರೀತಿ ಪದಾಧಿಕಾರಿಗಳು, ಅದೇ ರೀತಿ ಇಲ್ಲಿಯ ಸರ್ವ ಜಮಾತರನ್ನು ಸಂಘಟನೆ ವತಿಯಿಂದ ಪ್ರತ್ಯೇಕವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ಕಾರಣ ಇಂತಹ ಒಂದು ಸಂಭ್ರಮವನ್ನು, ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಡೆಯುವಂತಹ ಈ ಸಂಭ್ರಮ, ಇಡೀ ತಾಲೂಕಿನಾದ್ಯಂತ ಇರುವಂತಹ ಪ್ರತಿಭೆಗಳನ್ನು ಒಂದೇ ಕ್ಯಾಂಪಸ್ನಲ್ಲಿ ಒಗ್ಗೂಡಿಸಿ ಅವರಲ್ಲಿ ಅಡಗಿರುವಂತಹ ಪ್ರತಿಭೆಗಳಿಗೆ ವೇದಿಕೆಯನ್ನು ಒದಗಿಸಿಕೊಟ್ಟಂತಹ ನಿಮ್ಮನ್ನು ಪ್ರತ್ಯೇಕವಾಗಿ ನಾವು ಅಭಿನಂದಿಸ್ತಾ, ಈ ಒಂದು ವ್ಯವಸ್ಥೆಗೆ ಕಾರಣೀಭೂತರಾಗಿರುವಂತಹ ಸೈಯದ್ನಾ ತಂಗಲ್ರವರು, ಇಲ್ಲಿಯ ನಾಯಕತ್ವವನ್ನು, ಧಾರ್ಮಿಕವಾದಂತಹ, ಸಾಮಾಜಿಕವಾದಂತಹ, ಶೈಕ್ಷಣಿಕವಾದಂತಹ ನಾಯಕತ್ವವನ್ನು ವಹಿಸಿಕೊಂಡಂತಹ ಸೈಯದ್ನಾ ತಂಗಲ್ರವರು ಕಳೆದ 1 ವರ್ಷಗಳಿಂದ ಇಲ್ಲಿಯ ಅಭೂತಪೂರ್ವವಾದಂತಹ ಪ್ರಗತಿಗೆ ಕಾರಣಕರ್ತರಾಗಿರುವಂತಹ ತಂಗಲ್ರವರು, ಅವರ ನಾಯಕತ್ವ ಅಲ್ಲಾಹು ನಮಗೆ ದೀರ್ಘಕಾಲದವರೆಗೆ ನೀಡಲಿಕ್ಕೆ ಅಲ್ಲಾಹು ಅವರಿಗೆ ತೌಫೀಕ್ ನೀಡಲಿ ಅಂತ ಪ್ರಾರ್ಥಿಸಿದ ಸೈಯದ್ನಾ ತಂಗಲ್ರವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಸಂಘಟಕರನ್ನು, ಡಿವಿಷನ್ ಸಮಿತಿಯನ್ನು ಎಲ್ಲರನ್ನು ಅಭಿನಂದಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಸೂಚ್ಯವಾಗಿ ಪ್ರಾಸ್ತಾವಿಕವಾದಂತಹ ನುಡಿಗಳನ್ನು ಆಡಿದಂಥ MBM ಸಾದಿಕ್ ಮಾಸ್ಟರ್ ಅವರಿಗೆ ವಂದನೆಗಳು. ಇದೀಗ ವೇದಿಕೆಯಲ್ಲಿ ಅನೇಕ ಮಂದಿ ಗಣ್ಯ ಪ್ರಬುದ್ಧ ಮಹನೀಯರುಗಳು ನಮ್ಮ ಜೊತೆಗಿದ್ದಾರೆ.
ಒಂದು ಕ್ಷಮೆಯನ್ನ ಯಾಚಿಸ್ತೇವೆ. ಯಾಕೆಂತ ಹೇಳಿದ್ರೆ ಕರೆಕ್ಟ್ 6:20 ಒಂದು 5 ನಿಮಿಷದ ನಮಾಜ್ ಬ್ರೇಕ್ ಅನ್ನ ಅನಿವಾರ್ಯವಾಗಿ ನೀಡಬೇಕಾಗಿದೆ. ಎಲ್ಲ ಅತಿಥಿಗಳು ದಯವಿಟ್ಟು ನಮ್ಮ ಜೊತೆ ಪೂರ್ಣವಾಗಿ ಸಹಕರಿಸಬೇಕಂತ ಹೇಳುವಂತ ವಿನಮ್ರವಾದಂತಹ ವಿನಂತಿಯನ್ನ ತಮ್ಮ ಮುಂದೆ ಮಂಡಿಸ್ತೇನೆ. ಯಾರು ಕೂಡ ಸಭಾಸದರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಿರ್ಗಮಿಸುವುದಿಲ್ಲ, ಅವರು ಕೂಡ ನಮ್ಮ ಜೊತೆಗೆ ಇರ್ತಾರೆ. ಅದರಿಂದಾಗಿ ಪ್ರಧಾನವಾಗಿ ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ. ಮಾನ್ಯ ರಾಮಕೃಷ್ಣ ಭಟ್ ಚೊಕ್ಕಾಡಿ ಅವರು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಲಿಕ್ಕಿದ್ದಾರೆ. ಇದೀಗ ನಡ ಕ್ಷೇತ್ರದ ತಾಲೂಕು ಪಂಚಾಯತ್ ಸದಸ್ಯರಾಗಿರುವ ಸನ್ಮಾನ್ಯ ಗಣೇಶ್ ಕಣಾಲ್ ಅವರು ಸಾಂದರ್ಭಿಕವಾಗಿ ಒಂದೆರಡು ಶುಭಾಶಯದ ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. SSF ಬೆಳ್ತಂಗಡಿ ಡಿವಿಷನ್ ಪ್ರತಿಭೋತ್ಸವ 15 ಇದರ ಸಮಾರೋಪ ಸಮಾರಂಭದ ಅಧ್ಯಕ್ಷರೇ, ಜಿಲ್ಲಾ ಪಂಚಾಯತ್ ಸದಸ್ಯರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಸಭಿಕರೇ, ಇಂದು ಈ SSFನ ವತಿಯಿಂದ ಪ್ರತಿಭೆಗಳನ್ನು ಗುರುತಿಸುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜಿಸಿದ್ದೀರಿ. ಹಾಗೆ ಈ ಭಾರತ ದೇಶವು ಜಾತ್ಯತೀತ ದೇಶ. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು ವಾಸಿಸುವಂತಹ ಈ ದೇಶ. ಇಲ್ಲಿ ಈ ಭಾರತ ದೇಶದಲ್ಲಿ ಎಲ್ಲರೂ ಸಮಾನರು. ಹಾಗೆ ತಮ್ಮ ತಮ್ಮ ಸಮುದಾಯದ ಒಂದು ಉನ್ನತಿಗಾಗಿ ಅವರವರ ಸಮುದಾಯದವರು ಅವರವರ ಒಂದು ಮಕ್ಕಳನ್ನು, ಯುವಕರನ್ನು ಪ್ರೋತ್ಸಾಹಿಸುವಂತಹ ಒಂದು ವ್ಯವಸ್ಥೆ ಇದೆ. ಅಂಥದ್ರಲ್ಲಿ ಇಂದು ನಿಮ್ಮ ಸಮುದಾಯದ ಮಕ್ಕಳನ್ನು, ಯುವಕರನ್ನು, ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸುವಂತಹ ಒಂದು ಒಳ್ಳೆಯ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಬಹಳಷ್ಟು ಸಂತೋಷ. ಹಾಗೆ ಈ ಮಾನ್ಯ ಸ್ವಾಗತ ಮಾಡುವವರೊಬ್ಬರು ಹೇಳಿದ್ರು, ನಮ್ಮ ಪ್ರತಿಭೆ ಸೈಕಲ್ ತಿನ್ನುವುದರಲ್ಲಿ ಇರಬಾರ್ದು, ಉಗುರು ಬೆಳೆಸುವುದರಲ್ಲಿ ಇರಬಾರ್ದು, ಹಾಗೆ ಬೇರೆ ಬೇರೆ ವಿಚಾರದಲ್ಲಿ ಇರಬಾರ್ದು. ನಮ್ಮ ಪ್ರತಿಭೆ ಏನಿದ್ರು ನಮ್ಮ ದೇಶದ, ನಮ್ಮ ರಾಷ್ಟ್ರದ ಭವ್ಯ ಭಾರತವನ್ನು ಕಟ್ಟುವಂತ ನಮ್ಮ ಪ್ರತಿಭೆ, ಅದರಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬೇಕು. ನಮ್ಮ ಪ್ರತಿಭೆಯನ್ನು ಒಳ್ಳೆಯ ಸ್ತರದಲ್ಲಿ ಮುಂದುವರಿಸಬೇಕು. ದೇಶದ ಪ್ರಗತಿಯಲ್ಲಿ, ದೇಶದ ಅಭಿವೃದ್ಧಿಯಲ್ಲಿ ನಮ್ಮ ಈ ಪ್ರತಿಭೆಯನ್ನು ಅಲ್ಲಿ ತೊಡಗಿಸಿಕೊಂಡು ಎಲ್ಲ ರೀತಿಯಲ್ಲಿ ದೇಶಕ್ಕೆ, ತಮ್ಮ ಸಮುದಾಯಕ್ಕೆ, ತಮ್ಮ ತಂದೆ ತಾಯಿಗೆ ಗೌರವ ತರುವಂತ ವ್ಯವಸ್ಥೆ ಆಗಬೇಕು. ಇಲ್ಲಿ ಕೂಡ ನಾನೀಗ ಬಂದಾಗ ಕೆಲವೊಂದು ಕಾರ್ಯಕ್ರಮ ಆಯೋಜಿಸಿ ನೋಡಿದ್ದೇನೆ. ಕ್ವಿಜ್ ಇರ್ಬೋದು, ಇಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸುವಂಥದ್ದು. ತಮ್ಮ ಮಕ್ಕಳಲ್ಲಿರುವ ಬಹಳಷ್ಟು ಪ್ರತಿಭೆಗಳಿವೆ. ಎಲ್ಲರೂ ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಇಂಜಿನಿಯರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ತಮ್ಮಲ್ಲಿ ಪ್ರತಿಭೆಗಳಿವೆ. ಅದನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸುವಂತ ಒಂದು ವ್ಯವಸ್ಥೆ ಆಗಬೇಕು. ಹಾಗೆ ಎಲ್ಲ ಸಮುದಾಯದಲ್ಲೂ ಅವರವರ ಮಕ್ಕಳ, ಯುವಕರ ಪ್ರತಿಭೆಯನ್ನು ಒಂದು ಪ್ರೋತ್ಸಾಹಿಸುವಂತ ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ಎಲ್ಲ ಸಮುದಾಯದಲ್ಲೂ, ಅವರವರ ಸಮುದಾಯದಲ್ಲೂ ಬಡವರಿರ್ಬೋದು, ಅವಿದ್ಯಾವಂತರಿರ್ಬೋದು, ವಿದ್ಯೆಯಲ್ಲಿ ಹಿಂದಿರುವುದಿರ್ಬೋದು, ಎಲ್ಲರನ್ನು ಗುರುತಿಸಿ ಅವರನ್ನೊಂದು ಒಳ್ಳೆಯ ಮುಖ್ಯವಾಹಿನಿಗೆ ತಂದು ಅವರನ್ನು ಸಮಾಜದ ಒಳ್ಳೆ ವ್ಯಕ್ತಿಗಳಾಗಿ ಬಾಳಲು ಅವರಿಗೆ ಅವಕಾಶ ಕಲ್ಪಿಸುವುದು ಒಂದು ಒಳ್ಳೆಯ ಉದ್ದೇಶ. ಇದನ್ನೆಲ್ಲ ಮನಗಂಡು 2 ವರ್ಷಕ್ಕೊಮ್ಮೆ ಈ ಸಂಘಟನೆಯು ಈ ಪ್ರತಿಭೋತ್ಸವವನ್ನು ಆಯೋಜಿಸಿಕೊಂಡು ತಮ್ಮ ಸಮುದಾಯದ ಎಲ್ಲ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸಿ ಅವರನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೊಂಡೋಗಿ ಅವರಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ನೀಡುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ. ಇದು ಬಹಳಷ್ಟು ಸಂತೋಷ. ಮುಂದಿನ ದಿನಗಳಲ್ಲೂ ಇಂಥ ಕಾರ್ಯಕ್ರಮಗಳು ಆಯೋಜಿಸಿ ಇಲ್ಲಿ ತಮ್ಮ ಪ್ರತಿಭೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವರು ಇನ್ನು ಮುಂದಿನ ಜಿಲ್ಲಾ ಮಟ್ಟದಲ್ಲಿ ಎಲ್ಲದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಸಮುದಾಯಕ್ಕೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಳ್ಳೆ ಹೆಸರು ತರುವಂತ ವ್ಯಕ್ತಿಗಳಾಗಿ ಬಾಳಿ, ದೇಶದ ಒಳ್ಳೆ ಪ್ರಜೆಗಳಾಗಿ ಬಾಳಿ ಅಂತ ಹಾರೈಸ್ತಾ ಇಂಥ ಈ ಕಾರ್ಯಕ್ರಮಕ್ಕೆ
ಸುಭಾಷಣೆ ಆರಿಸ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳು ಬೆಳ್ತಂಗಡಿಯಲ್ಲಿ ಮೊದಲ ಬಾರಿಗೆ ಫ್ಯಾಷನ್ ಡಿಸೈನ್ ಕಾಲೇಜನ್ನು ಪ್ರಾರಂಭಿಸಿ ಸ್ವಉದ್ಯೋಗ ತರಬೇತಿಯನ್ನು ನೀಡತಕ್ಕಂಥ ಮಹತ್ತರವಾದಂತಹ ಒಂದು ಉನ್ನತ ಆಶಯದೊಂದಿಗೆ ಸಂಸ್ಥೆಯನ್ನು ಪ್ರಾರಂಭಿಸಿದವರು ಮಾನ್ಯ ತಲ್ಹತ್ ಎಂಜಿ ಅವರು, ಬೆಳ್ತಂಗಡಿ ತಾಲೂಕಿನ ಸವಣಾಲು ಗ್ರಾಮದವರು. 2 ಫ್ಯಾಷನ್ ಡಿಸೈನ್ ಸಬ್ಜೆಕ್ಟ್ನಲ್ಲಿ 2 ವಿಶೇಷವಾದಂತಹ ಪದವಿಗಳನ್ನು ಪಡೆದಿರತಕ್ಕಂಥ ತಲ್ಹತ್ ಅವರು ನಮ್ಮ ಮೊನ್ನೆಯ ಸೆಕ್ಟರ್ ಕಾರ್ಯಕ್ರಮದಲ್ಲೂ ಕೂಡ ತೀರ್ಪುಗಾರರಾಗಿ ನಮ್ಮ ಜೊತೆ ಪೂರ್ಣವಾಗಿ ಭಾಗವಹಿಸಿದ್ರು. ಇವತ್ತು ಕೂಡ ನಮ್ಮ ಕಾರ್ಯಕ್ರಮದ ತೀರ್ಪುಗಾರರಾಗಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ. ಮಾನ್ಯ ತಲ್ಹತ್ ಎಂಜಿ ಅವರು ಸಾಂದರ್ಭಿಕವಾಗಿ 1-2 ಶುಭಾಶಯದ ಮಾತುಗಳನ್ನು ಆಡಲಿಕ್ಕೆ ಬಯಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. SSF ಪ್ರತಿಭೋತ್ಸವ 2015ರ ಸಮಾರೋಪ ಸಮಾರಂಭದ ಕೊನೆಯ ಭಾಗದಲ್ಲಿ ನೀವೆಲ್ಲರೂ ಇದ್ದೇವೆ. ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿ ದುಆಶೀರ್ವಚನವನ್ನು ಮಾಡಿದಂತಹ ಅಸಯ್ಯದ್ ಶಿಹಾಬುದ್ದೀನ್ ಸಕಾಫಿ ಅಲ್ ಐದ್ರೋಸಿ ಮುದರಿಸ್ ಕಿಲ್ಲೂರ್, ಅದೇ ರೀತಿ ಇವತ್ತಿನ ನಮ್ಮ ಸಮಾರೋಪ ಸಮಾರಂಭದ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ನಾಯಕರಾದ ಬಡವರ ಪಾಲಿಗೆ ಒಂದು ನೆರಳಾಗುವಂತಹ ಒಬ್ಬ ಧೀಮಂತ ನಾಯಕರಾದ ನಮ್ಮ ತಾಲೂಕಿನ ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಶ್ರೀ ವಸಂತ ಬಂಗೇರ್ ಇವರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು, ಉದ್ಘಾಟಿಸಬೇಕಾಗಿತ್ತು. ಅವರು ಕಾರಣಾಂತರದಿಂದ ಇವತ್ತು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಉಪಸ್ಥಿತರನ್ನು, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಶಬ್ದವನ್ನು ಆಲಿಸುವ ಸ್ಪರ್ಧಾರ್ಥಿಗಳು, ಗುರು ಹಿರಿಯರೇ ಎಲ್ಲರನ್ನು ಸ್ಮರಿಸುತ್ತಾ, ಇವತ್ತು ಒಂದು ಮುಸ್ಲಿಂ ಸಮೂಹದಲ್ಲಿ ಅಹ್ಲು ಸುನ್ನತ್ ವಲ್ ಜಮಾತಿನ ಮುಸ್ಲಿಂ ಯುವಕರನ್ನು ಅವರ ಪ್ರತಿಭೆಗಳನ್ನು ತೋರಿಸಲಿಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಟ್ಟಂತಹ ಈ ವೇದಿಕೆಯನ್ನು ಒಂದು ಮಾಡಿಕೊಡುವಂತಹ ಒಂದು ಸಂಘಟನೆ ಅಂದ್ರೆ ಅದು SSF ಮಾತ್ರ ಅಂತ ಈ ಸಂದರ್ಭದಲ್ಲಿ ನನಗೆ ಅನಿಸ್ತಾ ಇದೆ. ಇವತ್ತು ನಮ್ಮ ಮುಸ್ಲಿಂ ಯುವಕರಲ್ಲಿ ಯಾವ ರೀತಿಯ ಒಂದು ಪ್ರತಿಭೆಯನ್ನು ಇದೆ ಅನ್ನೋದು ನಿಜವಾಗ್ಲೂ ಈ ಬೇರೆ ಬೇರೆ ಒಂದು ವಿಭಾಗಗಳನ್ನು ಮಾಡಿ ಆ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರ ಪ್ರತಿಭೆಯನ್ನು ತೋರಿಸಿ ಇವತ್ತು ಸ್ಪರ್ಧಾರ್ಥಿಗಳು ಪ್ರಥಮ ಮತ್ತು ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಇವತ್ತು ಪಡೆಯಲಿದ್ದಾರೆ. ಇಂತಹ ಪ್ರತಿಭೆಗಳು ಇಂತಹ ಒಂದು ಪ್ರತಿಭೋತ್ಸವ ಒಂದು ಕಾರ್ಯಕ್ರಮ ಮಾಡುವಂತಹ ಒಂದು SSF ಸಂಘಟನೆ ನಿಜಕ್ಕೂ ಒಂದು ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದ್ರೆ ಇಂತಹ ಒಂದು ಪ್ರತಿಭೋತ್ಸವ 2015 ಇಂತಹ ಒಂದು ಕಾರ್ಯಕ್ರಮವು ಕೇವಲ SSF ಅನ್ನೋ ಒಂದು ಏಕೈಕ ಸಂಘಟನೆ ಮಾತ್ರ ಮಾಡಿದ್ರೆ ಸಾಲದು. ಈ SSF ಸಂಘಟನೆ ಅನ್ನೋದು ಸರ್ಕಾರದ ಇಲಾಖೆಗಳ ಮೂಲಕ ಜಂಟಿ ಆಶ್ರಯದಲ್ಲಿ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಮುಸ್ಲಿಂ ಯುವ ಸಮೂಹ ಒಂದು ಸರ್ಕಾರ ಮಟ್ಟದಲ್ಲಿ ಪದವಿಗಳನ್ನು ಪಡೆದು ಪ್ರಮಾಣ ಪತ್ರಗಳನ್ನು ಪಡೆದು ಇನ್ನೂ ಅವರು ಉನ್ನತ ಮಟ್ಟವನ್ನು ಏರುವ ಒಂದು ಸಾಧ್ಯತೆ ಇದೆ ಅಂತ ಈ ಸಂದರ್ಭದಲ್ಲಿ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಸರ್ಕಾರ ಮಟ್ಟದಲ್ಲಿ ಕೂಡ ಯುವ ಸಬಲೀಕರಣ ಇಲಾಖೆಗಳು, ಅಲ್ಪಸಂಖ್ಯಾತರ ಇಲಾಖೆಗಳು, ಅದೇ ರೀತಿ ಸಂಸ್ಕೃತಿ ಮತ್ತು ಕ್ರೀಡಾ ಇಲಾಖೆ, ಹಾಗೆ ವಕ್ಫ್ ಬೋರ್ಡ್ ಮಂಡಳಿ, ಇಂತಹ ಬೇರೆ ಬೇರೆ ಮಂಡಳಿ ನಿಗಮ ನಿಯಮ ಮಂಡಳಿಗಳಿಂದ ಜಂಟಿ ಆಶ್ರಯದಲ್ಲಿ ಮಾಡಿದರೆ ನಮ್ಮ ಈ ವಿದ್ಯಾರ್ಥಿಗಳು ಇನ್ನೂ ಬೆಳೆಯುವಂತ ಸಾಧ್ಯತೆ ಇದೆ. ಭಾರತದ ದೇಶಕ್ಕೆ ಒಂದು ಉತ್ತಮ ಪ್ರಜೆಯಾಗುವ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಜಾಸ್ತಿ ಮಾತಾಡಲಿಕ್ಕೆ ಸಮಯ ಕೂಡ ಇಲ್ಲ, ಸಮಯದ ಅಭಾವ ಇದೆ.
ಅತಿಥಿಗಳು ಕೂಡ ಮಾತಾಡಲಿಕ್ಕಿದ್ದಾರೆ. ನನಗೆ ಇವತ್ತು ಈ ಸಮಾರಂಭಕ್ಕೆ ಅವರು ಅತಿಥಿಯಾಗಿ ಆಹ್ವಾನಿಸಿದ SSF ಪ್ರತಿಭೋತ್ಸವ ಸಮಿತಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮಾನ್ಯ ಹಿರಿಯರಾಗಿರ್ತಕ್ಕಂಥ ಸಹಕಾರಿ ಬಂಧುಗಳು, ಜಿಲ್ಲೆಯ ಅತ್ಯುತ್ತಮ ಸಹಕಾರಿ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥವ್ರು ಮಾನ್ಯ ಲಕ್ಷ್ಮಣಗೌಡ ಇರ್ತಿಲಾಲ್ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ನಾನು ಶುಭಾಶಯವನ್ನು ಸಲ್ಲಿಸಿದ್ದೇನೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಅತ್ಯಂತ ಹಿರಿಯರಾಗಿ ಅವರು ನಮಗೆ ಸಾಂದರ್ಭಿಕವಾಗಿ ಒಂದು ಮೆಚ್ಚುಗೆಯ ಮಾತುಗಳನ್ನು ನಮ್ಮ ಸಂಸ್ಥೆ ಬಗ್ಗೆ ಆಡಬೇಕು ಅಂತೇಳಿ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಅವರು ತಮ್ಮ ಬ್ಯಾಂಕಿನ ಮೂಲಕ ಕೂಡ ಸಣ್ಣ ಒಂದು ದೇಣಿಗೆಯ ಸಹಕಾರವನ್ನು ನೀಡುವಂತ ಭರವಸೆಯನ್ನು ಕೂಡ ಈಗಾಗಲೇ ನಮಗೆ ನೀಡಿದ್ದಾರೆ. ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಲ್ಲಿ ಅವರು ಸಹಕಾರಿ ಸಂಸ್ಥೆಗಳ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಾವು ಅದನ್ನು ಗಮನಿಸಿದ್ದೇವೆ. ಮಾನ್ಯ ಲಕ್ಷ್ಮಣಗೌಡ ಅವರು ಹಿರಿಯರ ಪರವಾಗಿ 1-2 ಮಾತುಗಳನ್ನು ಆಡಬೇಕಂತೇಳಿ ಕೇಳಿಕೊಳ್ತಾ ಇದ್ದೀನಿ. ಈ ಸಭೆಯ ಅಧ್ಯಕ್ಷರೇ, ಈ ಸಭೆಯಲ್ಲಿರುವ ಗೌರವಾನ್ವಿತರೇ ಮತ್ತು ಇಲ್ಲಿ ಸೇರಿರುವ ಸಹೋದರರೇ, ಈಗಾಗಲೇ ನಮ್ಮ ಸ್ನೇಹಿತರು ಅಸ್ರಫ್ರಲ್ಲಿ ಹೇಳಿದ್ದೆ. ನಾನು ಇವತ್ತೇನು ಸ್ಪೋರ್ಟ್ಸಿನ ಬಗ್ಗೆ, ಪ್ರತಿಭೆಯ ಬಗ್ಗೆ ವಿಶೇಷ ನನಗೇನು ಮಾಹಿತಿ ಇಲ್ಲ. ಬೇರೆ ವಿಚಾರದಲ್ಲಿ ಆದರೆ ಏನಾದರೂ ಸ್ವಲ್ಪ ಮಾತಾಡಬಹುದು, ಆದ್ದರಿಂದ ನಾನೇನು ಮಾತಾಡೋದಿಲ್ಲ ಅಂತೇಳಿ. ಆದರೆ ಅವರು ಮಾತಾಡಬೇಕು ಅಂತ ಹೇಳಿದ ನಂತರ ಮಾತಾಡದೇ ಇರುವುದು ಸೌಜನ್ಯ ಆಗುವುದಿಲ್ಲ. ಈ ಭಾಗದ SSF ಅದರಲ್ಲಿರುವ ಈ ಭಾಗದವರೆಲ್ಲ ನನ್ನ ಆತ್ಮೀಯರು. ನಾನು ಸದಾ ಅವರೊಟ್ಟಿಗೆ ಇರುವಂಥದ್ದು. ಹಾಗಾಗಿ ಅವರ ಕಾರ್ಯಕ್ರಮಕ್ಕೆ ಕರೀತಾರೆ, ಅವರೊಟ್ಟಿಗೆ ಭಾಗಿಯಾಗ್ತಾ ಇದ್ದೇನೆ. ನನಗೆ ತುಂಬ ಸಂತೋಷದಿಂದ ಅವರ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗ್ತಾ ಇದ್ದೇನೆ. ಹಿಂದೆ 2-3 ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಬೆಟ್ಟಿನಲ್ಲಿ ಇಲ್ಲಿ ಎಲ್ಲ ಮಾಡಿದ್ದಾರೆ. ಇವತ್ತು ಇಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಮುಂದೆ ಈಗಾಗಲೇ ಹೇಳಿದರು, ಅದನ್ನು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟಕ್ಕೆ ಅದನ್ನು ಮುಂದೆ ಆ ಸ್ಪರ್ಧೆಗೆ ಅವರನ್ನು ಅಣಿ ಮಾಡುವಂಥ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ಆಯೋಜಿಸಿದ್ದಾರೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾರ್ಥಿಗಳು ಅವರಿಗೆ ಇನ್ನಷ್ಟು ತಮ್ಮ ಪ್ರತಿಭೆಯನ್ನು ಮೆರಿಲಿಕ್ಕೆ ದೇವರವರಿಗೆ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ನಾನು ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕಿರಿಯರ ಪರವಾಗಿ ವಿಶೇಷವಾದಂತಹ ಆಶೀರ್ವಚನ ಮಾತುಗಳನ್ನು ಆಡಿದಂಥ ಮಾನ್ಯ ಲಕ್ಷ್ಮಣಗೌಡ ಅವರಿಗೆ ವಂದನೆಗಳನ್ನು ಸಲ್ಲಿಸಿ, ಆಗಲೇ ಪ್ರಕಟಿಸಿದ ಹಾಗೆ ನಮ್ಮ ಉದ್ಘಾಟನಾ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಸಣ್ಣ ಬ್ರೇಕ್ ಅನ್ನ ಘೋಷಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ನಮಾಜ್ ಬಳಿಕ ವೇದಿಕೆಯಲ್ಲಿ ಇಲ್ಲಿ ಸಭಾಭವನದಲ್ಲಿ ಸೇರ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.